ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೀತದೆ ಎಂಬುದನ್ನು ತಿಳಿಯೋಕೆ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ದತ್ತುವಿನ ಎಂಗೇಜ್ಮೆಂಟ್ಗೆ ಇಡೀ ಮನೆ ಮಂದಿಯವರೆಲ್ಲ ತಯಾರಾಗಿದ್ದಾರೆ. ಅದರ ಜೊತೆಗೆ ಇವತ್ತು ಎಂಗೇಜ್ಮೆಂಟು ನಡೆಯುವ ಸಮಯ. ಈ ಸಮಯದಲ್ಲಿ ಅಲ್ಲಿಗೆ ಬಂದಿರುವಂತಹ ದೃಷ್ಟಿ ಅವರ ಇಂಪನ ಮತ್ತು ದತ್ತುವಿನ ಜೋಡಿಯನ್ನು ನೋಡಿ ಅಯ್ಯೋ ಎಷ್ಟೊಂದು ಮುದ್ದಾಗಿದೆ ಅಂತ ಎಲ್ಲರೂ ಅಂದ್ಕೊಳ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಅದನ್ನು ನೋಡಿ ದೃಷ್ಟಿ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾಳೆ. ಅಂದರೆ ನಮ್ಮ ಸಾಹುಕಾರನ ನಾನು ಈ ಥರ ಎಲ್ಲ ಅನ್ಕೋಬಾರ್ದು, ಮತ್ತು ನಮ್ಮ ಸಾಹುಕಾರರು ಯಾವತ್ತಿದ್ರೂ ಕೂಡ ಅವರು ದೂರದ ಬೆಟ್ಟ ಇದ್ದಾಗೆ ಹಾಗೂ ಹೊಳೆಯುವ ನಕ್ಷತ್ರ ಇದ್ದಾಗೆ, ಅದನ್ನು ನಾವು ನೋಡಿ ಖುಷಿ ಪಡಬೇಕು ಹೊರತು ಆ ವಸ್ತುನ ನಾವೇ ಅಂತ ಭಾವಿಸ್ಬಾರ್ದು. ಹೇಗಾರು ಆಗಲಿ ನಮ್ಮ ಸಾಹುಕಾರರು ಚೆನ್ನಾಗಿದ್ದರೆ ಸಾಕು ಅಂತ ಅಂದ್ಕೊಳ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಕೂಡ ಎಲ್ಲರೂ ಕೂಡ ನೋಡ್ತಿರುವ ಸಮಯದಲ್ಲಿ ಮತ್ತು ಇಂಪನ ಮತ್ತು ದತ್ತು ಇಬ್ಬರು ಕೂಡ ಹಾರವನ್ನು ಬದಲಾಯಿಸ್ಕೊಂಡ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಯ್ಯೋ ಎಷ್ಟು ಮುದ್ದಾಗಿದೆ ಈ ಜೋಡಿ ಅಂತ ಅಂದ್ಕೊಳ್ತಿರ್ತಾರೆ. ಆಗ ಹಾರವನ್ನು ಬಿಚ್ಚಿ ಕೆಳಗಡೆ ಮಡಗ್ತಾನೆ ದತ್ತು. ಆಗ ಮನೆ ಮಂದಿಯವರಿಗೆಲ್ಲ ಶಾಕ್ ಆಗ್ತದೆ. ಅಯ್ಯೋ ಇದೇನಪ್ಪ ಇದು, ದತ್ತು ಹಾರನ್ನೆಲ್ಲ ಬಿಚ್ಚಾಕ್ತಿದ್ದಾರಲ್ಲ ಅಂತ ಅಲ್ಲಿನ ಪುರೋಹಿತರು ಹೇಳ್ತಾರೆ, ದತ್ತು ಅವರೇ, ನೀವು ಯಾವುದೇ ಕಾರಣಕ್ಕೂ ಶಾಸ್ತ್ರ ಸಂಪ್ರದಾಯ ಮುಗಿಯೋ ತನಕ ಈ ಹಾರವನ್ನು ತೆಗೆಯಬಾರ್ದು ಅಂತ ಹೇಳ್ತಾರೆ. ಅಯ್ಯೋ ಕ್ಷಮಿಸ್ಬಿಡಿ ಪುರೋಹಿತರೆ, ನಾನು ಈಗ ರಿಂಗ್ ಹಾಕಬೇಕಲ್ಲ, ರಿಂಗು ಅಲ್ಲೇ ನಾನೇ ಎತ್ತಿಟ್ಟಿದ್ದೀನಿ, ತಗೊಬರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಚಾರು ಮತ್ತು ಅವರ ಸಹೋದರಿಯರೆಲ್ಲ ಕೂಡ ಮಾತಾಡ್ಕೊಳ್ತಿರ್ತಾರೆ. ಈಗ ಇದೇ ಸರಿಯಾದ ಸಮಯ, ಇದೇ ಎಂಗೇಜ್ಮೆಂಟ್ ಆಗಿ ಮುರಿಯುವ ಸಮಯ ಅಂದ್ಕೊಂಡು ಏನು ಮಾಡ್ತಾರೆ, ಏಕೈಕಿ ಅವರ ಇಂಪನ ಮೇಲಿರುವಂತಹ ಒಂದು ಲೈಟನ್ನು ಕೆಳಗೆ ಬೀಳುವ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಅದು ಬೀಳುತ್ತಿರುವ ಸಂದರ್ಭದಲ್ಲಿ ಆ ಲೈಟನ್ನು ನೋಡಿರುವಂತಹ ದೃಷ್ಟಿ, ಇಂಪನ ಮೇಡಮ್ ಅವರೇ, ಇಂಪನ ಅಮ್ಮ ಅವರೇ, ಸ್ವಲ್ಪ ಸೈಡು ಬನ್ನಿ ಅಂತ ಹೇಳ್ತಾರೆ. ಆಗ ಮನೆ ಮಂದಿಯವರಿಗೆಲ್ಲ ಆಶ್ಚರ್ಯ ಆಗುತ್ತೆ. ಮತ್ತು ಹಬ್ಬಕ್ಕ ಕೂಡ ಅಯ್ಯೋ ಇದೇನಪ್ಪ ಇದು, ಈ ಥರ ಆಗೋಯ್ತಲ್ಲ, ಏನೋ ಅಪಶಕುನ ಆಗಿದೆ, ಮತ್ತು ಇವು ನೋಡಿದ್ರೆ ಏಕೈಕಿ ಹಾರವನ್ನು ತೆಗೆದುಬಿಟ್ಟ, ಮತ್ತು ಇನ್ನೂ ಕೂಡ ರಿಂಗ್ ಹಾಕಿಲ್ಲ, ಆಗಲೇ ಈ ಲೈಟು ಕೆಳಗಡೆ ಬೀಳೋ ಸಮಯ ಜಾಸ್ತಿ ಆಗಿದೆಯಲ್ಲ ಅಂದ್ಬಿಟ್ಟು ಅಲ್ಲಿನ ಪುರೋಹಿತರೇ ಮತ್ತೊಮ್ಮೆ ಈ ಜಾತಕ ನೋಡಿ ಏನಾಗಿದೆ, ಏನು ಸಮಸ್ಯೆ ಆಗಿದೆ ಅಂತ ಹಬ್ಬಕ್ಕ ಹೇಳ್ತಾರೆ. ಅದಕ್ಕೆ ಹಬ್ಬಕ್ಕನ ಮಾತನ್ನು ಕೇಳಿ ಪುರೋಹಿತರು, ಅಯ್ಯೋ ನೀವೇನು ತಲೆ ಕೆಡಿಸ್ಕೊಬಿಡಿ ಅಮ್ಮ, ಇದು ಯಾವುದೋ ಒಂದು ಈ ವೈರಿಂದ ಪ್ರಾಬ್ಲಮ್ ಆಗಿದೆ ಮತ್ತು ವೈರ್ನ ಸರಿಯಾಗಿ ಕಟ್ಟಿರಲ್ವೇನೋ, ಅದಕ್ಕೆ ಇದು ಕೆಳಗೆ ಬೀಳೋ ಸಂದರ್ಭ ಎದುರಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಯ್ಯೋ ನನಗಂತೂ ತುಂಬ ಭಯ ಆಗಿದೆ ಅಂತ ಹೇಳ್ತಾರೆ. ಆಗ ಏಕೆ ಬರ್ತಾರೆ, ಎಲ್ಲ ಹಾರನೂ ಹಾಕೊಳ್ತಾರೆ, ಮತ್ತು ಇಬ್ಬರು ಕೂಡ ರಿಂಗನ್ನು ಬದಲಾಯಿಸ್ಕೊಳ್ತಾರೆ. ಅದೇ ಸಂದರ್ಭದಲ್ಲಿ ಮನೆಯವರೆಲ್ಲ ನೋಡಿ ಖುಷಿಪಟ್ಟುವ ಸಂದರ್ಭದಲ್ಲಿ ಆ ಚಾರು ಮತ್ತು ಆ ಚಾರುವಿನ ಸಹೋದರಿಯರು ಏನು ಮಾಡ್ತಾರೆ, ಅಯ್ಯೋ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಇವಾಗ ಅವರ ಎಂಗೇಜ್ಮೆಂಟ್ ಮುರಿಯಲು ಸಾಧ್ಯವಾಗಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ಅಂಶಗಳು ಕಾರಣವಾಗುತ್ತದೆ ಎಂಬುದನ್ನು ನಾವು ತಿಳಿಯೋಣ ಸ್ನೇಹಿತರೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.